ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿ ಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಪೂರ್ವದಲ್ಲಿ ಪರಿಶಿಷ್ಟ ಜಾತಿ ಭಾಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮತ್ತು ಮಾಧ್ಯಮೋಕ್ತರಾದಂತಹ ಮುನ್ಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಈ ಪತ್ರಿಕಾಗೋಷ್ಠಿಯನ್ನು ಮಾತಾಡ್ತೀವಿ. ಏನು ಎರಡು ವಿಚಾರಗಳ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾತಾಡ್ತಾ ಇರೋ ವಿಚಾರ ಏನಂತಂದರೆ, ಮೊದಲನೇದಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸುರವರ ಸಿ ಎಂ ಸ್ಥಾನವನ್ನು ಹೇಗೆ ಅಧಿಕಾರವನ್ನು ಮುಗಿಸ್ಕೊಟ್ರೋ ಅದನ್ನು ರೆಕಾರ್ಡ್ನ ಇವತ್ತು ಮುರಿದು ಒಂದು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಆಡಳಿತ ಮಾಡಿದ್ದಾರೆ ಅನ್ನೋದನ್ನು ಇವತ್ತು ಅವರನ್ನು ನಮ್ಮ ಸಿದ್ದರಾಮಯ್ಯ ನಮ್ಮ ಶಕ್ತಿ ಅನ್ನೋ ರೀತಿಯಲ್ಲಿ ಈ ಒಂದು ಘೋಷಣೆ ಮುಖಾಂತರ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಏನಂತಂದರೆ, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಮತ್ತು ಎಲ್ಲ ಸಮುದಾಯಗಳಿಗೆ ಅವರ ಅಧಿಕಾರದಲ್ಲಿ 2013ರಲ್ಲಿ ಸಿ ಎಮ್ ಆದಾಗ ಮತ್ತು ಈಗ 2023ರಲ್ಲಿ ಸಿ ಎಮ್ ಆದಾಗ ಅನೇಕ ರೀತಿಯಾದಂತಹ ಜನಪರವಾದಂತಹ ಮತ್ತು ಅನ್ನದಾತರಾಗಿ ಒಂದು ಯೋಜನೆಗಳನ್ನು ತಂದು ಜನಸಾಮಾನ್ಯರ ಮನಗೆದ್ದಂತಹ ಒಂದು ಸಿ ಎಮ್ ಯಾರು ಇದ್ದಾರೆ ಅಂತಂದರೆ ದೇವರಾಜ ಅರಸರ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ನಾವು ಹೇಳಲೇಬೇಕಾಗುತ್ತೆ. ವಿಶೇಷವಾಗಿ ಇವತ್ತು ನಾವಿಲ್ಲಿ ಕರೆದಿರುವಂಥ ಉದ್ದೇಶ ಏನಂತಂದರೆ, ನಮ್ಮ ಸಿದ್ದರಾಮಯ್ಯ ನಮ್ಮ ಶಕ್ತಿ ಅನ್ನೋ ರೀತಿಯಲ್ಲಿ ಈ ಒಂದು ಘೋಷಣೆ ಮುಖಾಂತರ ನಮ್ಮ ಒಂದು ದಲಿತ ಸಮುದಾಯಕ್ಕೆ ಅನೇಕ ಒಂದು ಭರವಸೆಗಳನ್ನು ಕೊಟ್ಟು ಉನ್ನತವಾದಂತಹ ಯೋಜನೆಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳು ಇವತ್ತೇನು 2023ರಲ್ಲಿ ಅಧಿಕಾರಕ್ಕೆ ಬರೋ ಕಾರಣ ಏನಂತಂದರೆ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದ ಜನಕ್ಕೆ ಆ ಗ್ಯಾರಂಟಿ ಯೋಜನೆಗಳನ್ನು 2.5 ವರ್ಷಗಳಿಂದ ಇದುವರೆಗೂ ಉತ್ತಮವಾದಂತಹ ಯೋಜನೆಗಳನ್ನು ಫಲಾನುಭವಿಗಳಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಿದ್ದರಾಮಯ್ಯರಿಗೆ ನಮ್ಮ ದಲಿತ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.